ಹಾಯ್ ಹಲೋ ಅಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರಗಳು. ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಮುಕ್ತಾಯ ಆಗಿದೆ. ಕ್ಯಾಪ್ಟನ್ಸಿ ಟಾಸ್ಕ್ ಆಟ ಹೇಗಿತ್ತು ಮತ್ತು ಯಾರ್ಯಾರ ನಡುವೆ ಪೈಪೋಟಿ ಇತ್ತು ಮತ್ತು ಈ ಟಾಸ್ಕ್ ಅಲ್ಲಿ ಗೆದ್ದು ಮನೆಯ ಕ್ಯಾಪ್ಟನ್ ಆದವರು ಯಾರು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಬನ್ನಿ. ಈ ವಾರ ಫ್ಯಾಮಿಲಿ ವೀಕ್ ಆಗಿದ್ದರಿಂದ ಕ್ಯಾಪ್ಟನ್ಸಿ ಟಾಸ್ಕ್ ಕಂಟೆಂಡರ್ಗಳ ಆಯ್ಕೆಯನ್ನು ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡಿದ್ದ ಸ್ಪರ್ಧಿಗಳ ಮನೆಯವರು ಆಯ್ಕೆ ಮಾಡಬೇಕಾಗುತ್ತದೆ. ಅತಿ ಹೆಚ್ಚು ಮನೆಯ ಸ್ಪರ್ಧಿಗಳ ಮನೆಯವರು ಗಿಲ್ಲಿ ಮತ್ತು ಅಶ್ವಿನಿ ಅವರನ್ನು ಆಯ್ಕೆ ಮಾಡಿರುವುದರಿಂದ ಈ ವಾರದ ಕ್ಯಾಪ್ಟನ್ಸಿ ಕಂಟೆಂಡರ್ಗಳಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಗಿಲ್ಲಿ ಮತ್ತು ಅಶ್ವಿನಿ ಅವರು ಆಯ್ಕೆ ಆಗಿರುತ್ತಾರೆ. ಇನ್ನು ಇವರಿಬ್ಬರಿಗೂ ಬಿಗ್ ಬಾಸ್ ಯಾವ ಟಾಸ್ಕ್ ಕೊಟ್ರು ಮತ್ತು ಅದರಲ್ಲಿ ಯಾರು ಗೆದ್ದಿದ್ದಾರೆ ಅಂತ ನಿಮಗೆ ಹೇಳುತ್ತೇನೆ. ಬನ್ನಿ. ಬಿಗ್ ಬಾಸ್ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ನ ಆಟವನ್ನು ಅಶ್ವಿನಿ ಮತ್ತು ಗಿಲ್ಲಿಗೆ ನೀಡುತ್ತಾರೆ. ಅದುವೇ ಬಲೂನನ್ನು ಕೆರೆಗೆ ಬೀಳದಂತೆ ಬ್ಯಾಲೆನ್ಸ್ ಮಾಡಿಕೊಂಡು ಕೆರೆಗೆ ಬಿದ್ದಿರುವ ಚೆಂಡುಗಳನ್ನು ಹೆಕ್ಕಿ ತಮಗೆ ಗುರುತಿಸಿರುವಂತಹ ಡಬ್ಬದಲ್ಲಿ ಹಾಕಬೇಕಾಗುತ್ತದೆ. ಈ ಟಾಸ್ಕ್ ಆಡುವಾಗ ರಕ್ಷಿತಾ, ರಘು, ಸ್ಪಂದನ ಇವರು ಗಿಲ್ಲಿಗೆ ಸಪೋರ್ಟ್ ಮಾಡುತ್ತಿದ್ದರು. ಇನ್ನು ಸೂರಜ್, ರಾಶಿಕ್, ಧ್ರುವಂತ್ ಮತ್ತು ಮಾಲು ಅಶ್ವಿನಿ ಅವರಿಗೆ ಸಪೋರ್ಟ್ ಮಾಡುತ್ತಿದ್ದರು. ಇನ್ನು ಕಾವ್ಯ ಈ ಟಾಸ್ಕ್ನ ಉಸ್ತುವಾರಿ ವಹಿಸಿದ್ದರು. ಅಶ್ವಿನಿ ಮತ್ತು ಗಿಲ್ಲಿಯ ನಡುವೆ ನಡೆದ ಈ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಗೆದ್ದು ಗಿಲ್ಲಿ ಮುಂದಿನ ವಾರದ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದಾನೆ. ಗಿಲ್ಲಿ ಕೊನೆಗೂ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರುವುದು ನಿನ್ಗೆಷ್ಟು ಖುಷಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ